ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿ ಇರುವವರಿಗೆ ಆರ್ಥಿಕ ಮುಕ್ಕಟ್ಟುಗಳು, ಶುಭ ಕಾರ್ಯಗಳಿಗೆ ಖರ್ಚು, ವ್ಯಾಪಾರ ವ್ಯವಹಾರದಲ್ಲಿ ಮಂದತ್ವ, ಆತುರದ ನಿರ್ಧಾರದಿಂದ ತೊಂದರೆಗಳು, ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರದಿಂದ ಸಮಸ್ಯೆ, ಉದ್ಯೋಗ ಬಡ್ತಿ, ಸೇವಕರಿಂದ ಅನುಕೂಲ, ಸ್ಥಿರಾಸ್ತಿ, ವಾಹನ, ಗೃಹ ಯೋಗ, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ದೂರ ಪ್ರಯಾಣ, ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದರೆ. ವೃಷಭ ರಾಶಿ, ಆರ್ಥಿಕ ಲಾಭ ಇದೆ, ಅನಿರೀಕ್ಷಿತ ಧನಾಗಮನ, ಮಿತ್ರರಿಂದ ಅನುಕೂಲ, ಸಾಲದಿಂದ ಮುಕ್ತಿ, ದುಸ್ವಪ್ನಗಳು, ದುರಾಚಾರಗಳಿಗೆ ಖರ್ಚು, ಆರೋಗ್ಯದಲ್ಲಿ ವ್ಯತ್ಯಾಸ, ಗುಪ್ತ ಶತ್ರುಕಾಟ, ಮಾಟ ಮಂತ್ರ ತಂತ್ರದ ಕಾಟ, ಉದ್ಯೋಗ ಒತ್ತಡ, ಉದ್ಯೋಗ ನಷ್ಟ, ಶುಭ ಕಾರ್ಯಗಳು ಪ್ರಗತಿ. ಇನ್ನು ಮಿಥುನ ರಾಶಿ, ಯತ್ನ ಕಾರ್ಯ ಜಯ, ಉದ್ಯೋಗ ಪ್ರಾಪ್ತಿ, ಸಂಸಾರದಲ್ಲಿ ಸಂಶಯಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಇರುತ್ತವೆ, ದುಷ್ಟ ವ್ಯಕ್ತಿಗಳಿಂದ ಲಾಭ, ಪ್ರೀತಿ ಪ್ರೇಮ ಭಾವನೆಗಳಿಗೆ ತೊಂದರೆ, ಬಾಲಗ್ರಹ ದೋಷ, ಮಕ್ಕಳ ಜೀವನದ ಚಿಂತೆ ಮತ್ತು ಅನಾರೋಗ್ಯ. ಕಟಕ ರಾಶಿ, ತಂದೆಯಿಂದ ಸಹಕಾರ, ಆರ್ಥಿಕ ಪ್ರಗತಿ, ಆರೋಗ್ಯದಲ್ಲಿ ಚೇತರಿಕೆ, ಪಾಲುದಾರಿಕಾ ವ್ಯವಹಾರದಲ್ಲಿ ಸಮಸ್ಯೆ, ದಾಂಪತ್ಯ ಕಲಹಗಳು, ಪ್ರೀತಿ ಪ್ರೇಮದ ಮನಸ್ಥಿತಿ, ಉದ್ಯೋಗ ಸ್ಥಳದಲ್ಲಿ ಅವಮಾನ, ಮನೆಯಲ್ಲಿ ತಂತ್ರ ದೋಷಗಳು, ದಾಯಾದಿಗಳ ಕಲಹ, ಪ್ರಯಾಣದಲ್ಲಿ ಯಶಸ್ಸು, ಆತ್ಮಗೌರವಕ್ಕೆ ಧಕ್ಕೆ, ಗುರು ಹಿರಿಯರ ಮಾರ್ಗದರ್ಶನ, ಆಧ್ಯಾತ್ಮಿಕ ಚಟುವಟಿಕೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಸಿಂಹ ರಾಶಿ, ಶುಭ ಕಾರ್ಯದಲ್ಲಿ ವಿಘ್ನಗಳು, ಮಕ್ಕಳ ನಡವಳಿಕೆಯಲ್ಲಿ ಬದಲಾವಣೆ, ಸೋಲು ನಷ್ಟ, ನಿರಾಸೆಯ ಭಯ, ಗುಪ್ತ ಆಸೆಗಳು, ನೆರೆಹೊರೆಯವರೊಂದಿಗೆ ಮನಸ್ತಾಪ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಪ್ರಯಾಣ ವಿಘ್ನಗಳು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ದಾಂಪತ್ಯದಲ್ಲಿ ನಿರಾಸಕ್ತಿ. ಕನ್ಯಾ ರಾಶಿ, ಆರ್ಥಿಕ ಅನುಕೂಲ, ಧಾರ್ಮಿಕ ಕಾರ್ಯಗಳು, ವಿದ್ಯಾಭ್ಯಾಸದಲ್ಲಿ ಅನುಕೂಲ, ಪಾಲುದಾರಿಕೆಯಲ್ಲಿ ಲಾಭ, ಶತ್ರು ದಮನ, ಸಾಲದಿಂದ ಮುಕ್ತಿ, ಮಾತಿನಿಂದ ತೊಂದರೆ, ಮೃತ್ಯು ಭಯ, ಅಪಘಾತಗಳು, ಅನಾರೋಗ್ಯ. ತುಲಾ ರಾಶಿ, ಗುರುನಿಂದನೆ, ದೈವನಿಂದನೆ, ಆರ್ಥಿಕ ಅಡೆತಡೆಗಳು, ಸಾಲದ ಚಿಂತೆ, ಪ್ರೀತಿ ವಿಶ್ವಾಸ, ನಂಬಿಕೆ ದ್ರೋಹ, ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ, ಸಂಸಾರದಲ್ಲಿ ಬಿರುಕು, ಸ್ವಯಂಕೃತ ಅಪರಾಧಗಳು, ದಾರಿಯಲ್ಲಿ ಮೋಸ ಆಗುವ ಸಾಧ್ಯತೆಗಳಿವೆ. ವೃಶ್ಚಿಕ ರಾಶಿ, ಮಕ್ಕಳಿಂದ ಅನುಕೂಲ, ಆರ್ಥಿಕ ಚೇತರಿಕೆ ಇರುತ್ತದೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಪುಣ್ಯ ಫಲಗಳು, ರಹಸ್ಯ ಚಟುವಟಿಕೆಯಿಂದ ಆಪತ್ತು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ಥಿರಾಸ್ತಿ ವಾಹನದಿಂದ ತೊಂದರೆ, ಯಾತ್ರೆಗಳಲ್ಲಿ ಅಡಚಣೆ, ಸೋಮಾರಿತನ, ಅಧಿಕ ಕೋಪ, ಅನಾರೋಗ್ಯ. ಧನುಸು ರಾಶಿ, ಸ್ಥಿರಾಸ್ತಿ ವಾಹನ ಯೋಗ, ತಾಯಿಯಿಂದ ಸಹಕಾರ, ಧರ್ಮ ಕಾರ್ಯಗಳು, ಉತ್ತಮ ಚಿಂತನೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಉದ್ಯೋಗ ಬದಲಾವಣೆಯಿಂದ ಅನುಕೂಲ, ಧೈರ್ಯದಿಂದ ಕಾರ್ಯ ಜಯ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುಕೂಲ, ಪತ್ರ ಲಾಭ, ಮೋಸದ ಪ್ರೀತಿ, ಮಕ್ಕಳ ನಡವಳಿಕೆಯಿಂದ ಸ್ವಲ್ಪ ಬೇಸರ. ಮಕರ ರಾಶಿ, ಸ್ವಯಂಕೃತ ಅಪರಾಧದಿಂದ ಅವಕಾಶಗಳು ವಂಚಿತವಾಗುವಂತಹ ಸಾಧ್ಯತೆಗಳಿರುತ್ತವೆ, ಆರ್ಥಿಕ ತೊಂದರೆಗಳು ಕಾಡಬಹುದು, ಬಂಧುಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ, ಮಾನಸಿಕ ಸಮತೋಲನ, ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ಥಿರಾಸ್ತಿ ವಾಹನದಿಂದ ತೊಂದರೆ, ವಿದ್ಯಾಭ್ಯಾಸದಲ್ಲಿ ಅಸಂತೃಪ್ತಿ, ಉದ್ಯೋಗ ನಷ್ಟ, ಗೌರವಕ್ಕೆ ಧಕ್ಕೆ, ಅಧಿಕ ಕೋಪ ತಾಪಗಳು, ಅನಾರೋಗ್ಯ. ಕುಂಭರಾಶಿ, ಅನಾರೋಗ್ಯದ ಭಯ, ಅವಮಾನಗಳು, ದೈಹಿಕ ಅಸಮರ್ಥತೆ, ಅಶಾಂತಿ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ಧೈರ್ಯದಿಂದ ಕಾರ್ಯಜಯ, ಆರ್ಥಿಕವಾಗಿ ಅಲ್ಪ ಚೇತರಿಕೆ, ಕುಟುಂಬದಿಂದ ಸಹಕಾರ, ಮಿತ್ರರಿಂದ ಅದೃಷ್ಟ. ಇನ್ನು ಕೊನೆಯದಾಗಿ ಮೀನರಾಶಿ, ಕಷ್ಟದ ದಿನಗಳು ಪ್ರಾರಂಭ, ಯತ್ನ ಕಾರ್ಯಗಳಲ್ಲಿ ವಿಘ್ನ, ಎಲ್ಲಾ ವ್ಯವಹಾರದಲ್ಲೂ ಸೋಲು, ಅಪನಂಬಿಕೆಗಳು, ಆಸ್ಪತ್ರೆ ವಾಸ, ದುಷ್ಟ ವ್ಯಕ್ತಿಗಳಿಂದ ತೊಂದರೆ, ಮಾತಿನಿಂದ ಸಂಬಂಧದಲ್ಲಿ ಬಿರುಕು, ಆರ್ಥಿಕವಾಗಿ ಮೋಸ, ಅನಾರೋಗ್ಯದಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಮೃತ್ಯು ಭೀತಿ, ಕ್ರಿಮಿ ಕೀಟಕಗಳ ಭಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.